ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸರಿನಾ? ಹೀಗೆ ನಿಮಗೆ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಇವಾಗ ನಾನು ಡೈರೆಕ್ಟ್ಗೆ ಟಾಪಿಕ್ ಬರ್ತೀನಿ. ಒಟ್ಟಿಗೆ 6,000 ಏನಾದರೂ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾ ಇದ್ದಾರಾ ಅಂತ ನೀವು ಕೇಳೋ ಪ್ರಶ್ನೆ ಅಂದರೆ, ನೋಡಿ ಸ್ನೇಹಿತರೆ, ನಿಮಗೆ ಒಂದೇ ಸಾರಿ 6,000 ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲ್ಲ. ಗ್ಯಾಪ್ ಬಿಟ್ಟು ಹಣ ಬಂದು ನಿಮ್ಮ ಜಮಾ ಆಗಬಹುದು. ಒಟ್ಟಿಗೆ ಒಂದೇ ಸತಿ 6,000 ಬಂದು ನಿಮ್ಮ ಖಾತೆಗಳಿಗೂ ಜಮಾ ಆಗೋದೇ ಇಲ್ಲ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. 2,000 ಈ ರೀತಿಯಾಗಿ 6,000 ಅಂದರೆ ಒಂದೇ ತಿಂಗಳಲ್ಲಿ ಹಣ ಆದರೆ ಜಮಾ ಆಗುತ್ತೆ. ಇದನ್ನು ಬೇರೆ ಯಾರೂ ಹೇಳಿಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಆದ್ದರಿಂದ ನಿಮಗೆ 2,000 ಈ ರೀತಿಯಾಗಿ ಹಣ ಬರುತ್ತೆ. ಒಂದೇ ಸತಿ 6,000 ಹಣ ಬರಲ್ಲ, ಜಮಾ ಆಗಲ್ಲ. ಮೊದಲನೇದಾಗಿ 18ನೇ ಕಂತಿನ ಹಣದ ಬಗ್ಗೆ ಮಾತನಾಡೋದಾದರೆ 90% ಫಲಾನುಭವಿಗಳಿಗೆ ಈಗಾಗಲೇ 18ನೇ ಕಂತಿನ ಹಣ ಜಮಾ ಆಗಿರೋ ಅಂತಹದ್ದು. ಹಾಗೆ ಇನ್ನು 10% ಜನರಿಗೆ ಮಾತ್ರ ಫಲಾನುಭವಿಗಳಿಗೆ ಪೆಂಡಿಂಗ್ ಇರುತ್ತೆ. ಅಂಥವರು ಕೂಡ ಹಣ ಈಗಾಗಲೇ ಜಮಾ ಮಾಡ್ಕೊಂಡಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ. 18ನೇ ಕಂತಿನ ಹಣ 2,000 ಕತೆ. ಈಗ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ 2,000 ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನಾಳೆ ಅಂದರೆ ಸೋಮವಾರ ದಿನದಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದಕ್ಕೆ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. 1,32,00,000 ಫಲಾನುಭವಿಗೆ ಹಣ ಅಂದರೆ ಬರುತ್ತೆ. ನಿಮ್ಮ ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ. ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹದ್ದು ಭೇದ ಭಾವ ಏನೂ ಇಲ್ಲ. ಈಗಾಗಲೇ ಹೇಳ್ಬಿಡ್ತಿದ್ದೀನಿ ನೋಡಿ. ಕರ್ನಾಟಕದಲ್ಲಿ ಇರುವಂತಹ 31 ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೂ ಕೂಡ ಹಣ ಬಂದೇ ಬರುತ್ತೆ. 1 ದಿನ 2 ದಿನ ಲೇಟ್ ಆಗುತ್ತೆ ಅಷ್ಟೇ ಅಂತ ಹೇಳಿದ್ದಾರೆ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಬರುತ್ತೆ, 1-2 ದಿನ ಲೇಟ್ ಆಗುತ್ತೆ. 19ನೇ ಕಂತಿನ ಹಣ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಶುರುವಾಗುತ್ತೆ. ನಿಮಗೆ ಹಣ ಜಮಾ ಆಗೋದಕ್ಕೆ ಓಕೆನಾ? 19ನೇ ಕಂತಿನ ಹಣದ ಬಗ್ಗೆ ಕ್ಲಿಯರ್. ಈಗ 20ನೇ ಕಂತಿನ ಹಣದ ಕುರಿತು ಮಾತನಾಡೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ನಿಮಗೆ ಯಾವಾಗ ಬಂದು ಜಮಾ ಆಗಬೇಕು ಅಂದರೆ ನೋಡಿ, ಈ ವಾರ ಆದಮೇಲೆ ಇನ್ನೊಂದು ಮುಂದಿನ ವಾರ ಬರುತ್ತಲ್ಲ, ಆವಾಗ ಮೇ 3ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಅಂದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಬಂದು ಜಮಾ ಆಗಬೇಕಿತ್ತು. 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ ಏಪ್ರಿಲ್ನಲ್ಲಿ ಬಂದು ಜಮಾ ಆಗಬೇಕಿತ್ತು, ಜಮಾ ಆಗಲಿಲ್ಲ. ಓಕೆನಾ? 18ನೇ ಕಂತಿನವರೆಗೂ 90% ಫಲಾನುಭವಿಗಳಿಗೆ ಬಂದಿತ್ತು. ಮತ್ತು ಇಲ್ಲಿ ನೋಡೋದಾದರೆ 19-20ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಸಾಕಷ್ಟು ಜನ ಫಲಾನುಭವಿಗಳಿಗೆ 19-20ನೇ ಕಂತಿನ ಹಣ ಮಾತ್ರ ಪೆಂಡಿಂಗ್ ಇದೆ. ಈ ತಿಂಗಳಲ್ಲಿ 4,000 ಹಣ ಅಂದರೆ ನಿಮಗೆ ಬರಬೇಕು ಸ್ನೇಹಿತರೆ. ನೋಡಿ, ಈಗ ನೀವೆಲ್ಲರೂ ಪ್ರಶ್ನೆ ಮಾಡಬಹುದು, ಗೃಹಲಕ್ಷ್ಮಿ ಯೋಜನೆ ಹಣ ಆಗೋದಾದರೆ ಯಾವಾಗ ಬರುತ್ತೆ? 20ನೇ ಕಂತಿನ ಹಣ ಅಂದರೆ ಮೇ 3ನೇ ವಾರದಲ್ಲಿ ಓಕೆನಾ? 19ನೇ ಕಂತಿನ ಹಣ ಯಾವಾಗ ಬರುತ್ತೆ? ನಾಳೆಯಿಂದಲೇ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಆಲ್ರೆಡಿ DBT ಮುಖಾಂತರ ಹಣವನ್ನು ಪುಷ್ ಮಾಡಿದ್ದಾರೆ. ಈಗ ಯಾಕೆ ಅಂದರೆ ಆಲ್ರೆಡಿ ಪುಷ್ ಮಾಡಿದ್ದಾರೆ ಸ್ನೇಹಿತರೆ. ಇವಾಗ ಸ್ನೇಹಿತರೆ, ಹಣಕಾಸು ಇಲಾಖೆಯಿಂದ 2,500 ಕೋಟಿ ಹಣ 19ನೇ ಕಂತಿನ ಹಣಕ್ಕಾಗಿ ಬಿಡುಗಡೆ ಆಗಿದೆ, ಸರಿನಾ? ಆಗಿದ್ದು ಈ ಹಿಂದೆ ಬಿಡುಗಡೆ ಆಗಿತ್ತು, ಅದನ್ನು ಪುಷ್ ಮಾಡಿದ್ರು. ಅದು ಕೇವಲ 50,000 ಫಲಾನುಭವಿಗಳಿಗೆ ಜಮಾ ಆಗಿತ್ತು. ಇನ್ನು ಉಳಿದ ಫಲಾನುಭವಿಗಳಿಗೆ ಜಮಾ ಆಗಿರಲಿಲ್ಲ. ಕೆಲವೊಂದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅಪ್ಡೇಟ್ಗೆ
ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.